ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಕಿತಾಸ್ ಕಿಚನ್. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ ಟಿಫನ್ಗೆ. ಸೊ ಆ ರೆಸಿಪಿನ ನೀವು ತುಂಬ ವ್ಯೂವರ್ಸ್ ಕೇಳಿದ್ರಿ, ಬಿಸಿಬೇಳೆ ಬಾತ್ ರೆಸಿಪಿನ ಶೇರ್ ಮಾಡಿ ಅಂತ. ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ ಬಿಸಿಬೇಳೆ ಬಾತ್ನ. ಸೊ ಬೆಳಗ್ಗೆ ಮಾಡಿದ್ದೆ ಆ ರೆಸಿಪಿನ ಇವಾಗ ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ, ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಿಸಿಬೇಳೆ ಬಾತಿಗೆ ಫಸ್ಟು ನಾನು ನೋಡಿ ತರಕಾರಿ ಕುಕ್ಕರ್ನಲ್ಲಿ ಹಾಕಿಲ್ಲ, ಪಾತ್ರೆನಲ್ಲೇನೆ ಬೀನ್ಸು, ಕ್ಯಾರೆಟು, ಹಸಿ ಬಟಾಣಿ, ಗೆಡ್ಡೆಕೋಸು ಇದಿಷ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಫ್ರೈ ಮಾಡ್ಲಿಕ್ಕೆ ಹಾಕಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಅದು ಸ್ವಲ್ಪ ಕೊಳ್ಳೋಂತಾಗಿದೆ, ತುಂಬ ಫ್ರೈ ಮಾಡಬಾರ್ದು, ಸ್ವಲ್ಪ ಮಾಡಬೇಕಷ್ಟೇ. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಅಷ್ಟೇ, ಒಂದು ಅರ್ಧ ಸ್ಪೂನಷ್ಟು ಸಾಕು. ಇದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, ನಾನು ಕಟ್ ಮಾಡಿ ಹಾಕಿರೋದು ಇದಕ್ಕೆ. ಇದು ಒಂದು ಚಿಕ್ಕದು 3 ಟೊಮೊಟೊ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಯಾಕಂದರೆ ತರಕಾರಿಗೆಲ್ಲ ನಾನು ಉಪ್ಪು ಹಾಕಿ ಬೇಯಿಸಿದ್ದೀನಿ, ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಪೌಡರ್, ಬಿಸಿಬೇಳೆ ಬಾತ್ ಪೌಡರ್ ನಾನು ಮಾಡಿಲ್ಲ, ಇದು ರೆಡಿಮೇಡ್ ಬಿಸಿಬೇಳೆ ಬಾತ್ ಪೌಡರು. ಸೊ MTR ಬಿಸಿಬೇಳೆ ಬಾತ್ ಪೌಡರ್ ನಾನು ಹಾಕಿರೋದು. ಇವಾಗ ರೈಸ್ ನೋಡಿ, ರೈಸ್ನು ಕೂಡ ಇವಾಗ ಹಾಕ್ತೀನಿ. ಇದಿಷ್ಟು ರೈಸ್ ತೆಗೆದಿಟ್ಕೊತಾ ಇದ್ದೀನಿ, ಯಾಕೆಂದರೆ ನಾವು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡೋಣ ಇದಕ್ಕೆ ಅಂದ್ಬಿಟ್ಟು. ಇಷ್ಟು ರೈಸ್ ಮಾತ್ರ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ತೀನಿ. ಇದಕ್ಕೆ ಇವಾಗ ನೀರು ಹಾಕ್ತಾ ಇದ್ದೀನಿ. ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಅಕ್ಕಿ ಹಾಕ್ಬಿಟ್ಟು ನಾನು ಒಂದು 2 ವಿಷಲ್ ಓಡಿಸಿದ್ದು. ಇವಾಗೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಹಾಗೆ ಬೇಯಲಿಕ್ಕೆ ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಇದೇನು ಮಿಕ್ಕಿತ್ತನ್ನ ಇದಕ್ಕೆ ಬೇಳೆ ಹಾಕಿಟ್ಟಿದ್ದೆ ನಾನಲ್ಲ, ಹೆಸರು ಬೇಳೆ ಎಲ್ಲ, ಅದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತಾಯಿದ್ದೀನಿ ಬೆಲ್ಲ, ರೈಸು ಸ್ವಲ್ಪನೇ ಇದೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಇದು ಬೆಲ್ಲ ರೈಸ್ ಜೊತೆಗೆ ಕರಗಲಿಕ್ಕೆ ಹಾಗೆ ಬಿಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬೇಕಂದರೆ ಕಾಯಿ ತುರಿ ಹಾಕ್ಬೋದು, ನಾನು ಕಾಯಿ ತುರಿ ಎಲ್ಲ ಏನು ಹಾಕ್ತಾಯಿಲ್ಲ, ಮತ್ತು ಏನು ರುಬ್ಬಿರ ಅದನ್ನು ಏನೂ ಹಾಕ್ತಾಯಿಲ್ಲ. ಫ್ರೆಂಡ್ಸ್, ಇವಾಗ ಫೈನಲಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೀನಿ ನಾನು. ತುಂಬ ತೆಳುನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ.
ಸೊ ಇವಾಗ ರೆಡಿಯಾಗಿದೆ. ಈ ಕಡೆ ಪೊಂಗಲ್ಗೆ, ಸ್ವೀಟ್ ಪೊಂಗಲ್ಗೆ ಬೆಲ್ಲ ಕರಗಿದೆ. ಅದಕ್ಕಿವಾಗ ಕೊಬ್ಬರಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ, ಗೋಡಂಬಿ ಒಗ್ಗರಣೆ ಕೊಟ್ಟರೆ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಮತ್ತು ಬಿಸಿಬೇಳೆಭಾತ್ಗೆ ಇವತ್ತು ರಾಯ್ತ ಮಾಡಿದ್ದೀನಿ. ಸೌತೆಕಾಯಿ, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಹಾಕಿ ರಾಯ್ತ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಬೂಂದಿ ಕಾಳು ಮಾಡಿಲ್ಲ, ಖಾರ ಬೂಂದಿ ಇಲ್ಲ, ಅದಕ್ಕೆ ರಾಯ್ತ. ಫ್ರೆಂಡ್ಸ್ ಇವಾಗ ಆಗಿದೆ. ತುಪ್ಪ ಗೋಡಂಬಿ, ಇವಾಗ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ. ಸೊ ಇವಾಗ ಪೆನ್ನಲ್ಲಿ ಇದು ಕೂಡ ಬೆಲ್ದನ್ನ ಪೊಂಗಲ್ ಯಾವುದಾದ್ರೂ ಅನ್ಬೋದು, ಬೆಲ್ದನ್ನ ಇಲ್ಲ ಪೊಂಗಲ್ ಯಾವುದಾದ್ರೂ ಹೇಳ್ಬೋದು. ಸೊ ರೆಡಿ. ಓಕೆ ಫ್ರೆಂಡ್ಸ್, ಫೈನಲಿ ಬಿಸಿಬೇಳೆಭಾತ್, ರಾಯ್ತ ಮತ್ತು ಪೊಂಗಲ್ ರೆಡಿ. ಮಾರ್ನಿಂಗ್ ಬೆಳಗ್ಗೆ ಟಿಫನ್ಗೆ ಫ್ರೆಂಡ್ಸ್. ಓಕೆ, ಬಿಸಿಬೇಳೆಭಾತ್ ತುಂಬ ಸಿಂಪಲ್ಲಾಗಿರುತ್ತೆ. ಸೊ ಟ್ರೈ ಮಾಡಿ ನೀವು ಒಂದ್ಸರಿ ಈ ರೀತಿ ಬಿಸಿಬೇಳೆಭಾತ್. ಓಕೆ, ಸಂಜೆ ಇವಾಗ ಆಗಲೇ 4:30 ಎಲ್ಲ ಕೆಲಸ ಆಯಿತು, ಊಟ ಆಯಿತು. ಸೊ ಆರಾಮಾಗಿ ಕೂತ್ಕೊಂಡಿದ್ದೀವಿ ಫ್ರೀಯಾಗಿ. ಇವಾಗ ಹುಡುಗರು, ನನ್ನ ತಮ್ಮ ಮತ್ತು ರಕ್ಷಿತ್ ಇಬ್ಬರು ಆಟ ಆಡ್ತಾಯಿದ್ದಾರೆ. ಹೊರಗಡೆ ಅಂತೂ ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಅಂದರೆ ಬ್ಯಾಟ್ ಬಾಲ್ ಯಾವ ರೀತಿ ಅವ್ರು ಆಟ ಆಡ್ತಾರೆ, ಅವ್ರ ಟ್ಯಾಲೆಂಟ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಹಸ್ಬೆಂಡ್ ಹೊರಗಡೆ ಏನೋ ಕೆಲಸ ಇದೆ ಅಂತ ಅವರು ಹೋಗ್ತಾ ಇದ್ದಾರೆ. ರಕ್ಷಿತ್ ಮತ್ತು ಇವರು ಆಟ ಆಡ್ತಾ ಇದ್ದಾರೆ. ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ತೋರಿಸಿ. ಆಟ ಆಡ್ತಾ ಇದ್ದಾರೆ ಅಂತ ನೋಡಿ. ಬ್ಯಾಟ್ ಬಾಲ್ ಬಿದ್ದು ದಾರ ವಾಪಸ್ ಹಿಡಿಯುತ್ತೆ. ಆಮೇಲೆ ಶಟಲ್ ಕಾಕ್ ಆಡ್ತೀನಲ್ಲ ಆ ಥರ ಇದು ಅಷ್ಟೇ. ಈ ಥರ ದಾರ ಕಟ್ಬಿಟ್ಟಿದ್ದಾರೆ. ಸೊ ನೋಡಿ ನೋಡು, ಸರಿಯಾಗಿ ಕೊಡ್ಲೇ ಇಲ್ಲ. ಬಾಲ್ ಆ ಕಡೆ ಈ ಕಡೆ ಬಿದ್ದೋಗುತ್ತೆ ಅಲ್ವಾ, ಅದಕ್ಕೆ ಈ ರೀತಿ ದಾರ ಕಟ್ಬಿಟ್ಟು ನೋಡಿ 6 ಕೊಟ್ಟ. ನೆನ್ನೆ ಹೋಗ್ಬಿಟ್ಟು ಆ ಮರದ ಮೇಲೆ ಬಿದ್ದೋಗ್ಬಿಟ್ಟಿತ್ತು. ಸಾಹಸ ಮಾಡ್ಕೊಂಡು ಏನೇನೋ ಎತ್ಕೊಂಡು. ಏನ್ ಮಾಡಿದೀರಾ ಚಿನ್ನಿ, ಇದನ್ನ ಏನ್ ಮಾಡಿದೀರಾ? ಇಲ್ಲ ಒಳಗಡೆ ಇಲ್ಲಿ ಇದೊಂದು ಸೂಜಿ ಇಲ್ಲ ಬಿಡಿಲಿ, ಒಂದು ಸೂಜಿ ಹಾಕಿ ದಾರ ಹಾಕ್ಬಿಟ್ಟು ಅದನ್ನ ಫುಲ್ ಒಳಗಡೆ ಹಾಕಿ ಗಂಟು ಹಾಕ್ಬಿಟ್ಟು ಅದನ್ನ ಇವಾಗ ಈ ರೀತಿ ಎತ್ಕೊಂಡು ಆರಾಮಾಗಿ ಮನೆ ಒಳಗಡೆನೆ, ಇಲ್ಲೇ ಮನೆ ಮುಂದೆನೆ ಆಟ ಆಡ್ಬೋದು. ಸೂಪರ್ ಟ್ಯಾಲೆಂಟ್ ಇಬ್ರು. ಈ ಥರ ಟ್ಯಾಲೆಂಟ್ ಉಪಯೋಗಿಸಿ ಆಟ ಆಡ್ತಾ ಇದ್ದಾರೆ. ನಾನು ಶೂಸ್ ಎಲ್ಲ ಫುಲ್ ಎಲ್ಲ ತೇವ ಆಗಿತ್ತಲ್ಲ ಮಳೆಲಿಂದ, ಎಲ್ಲ ಒಣಗಾಕಿದ್ದೀವಿ. ಇವತ್ತೊಂದು ಸ್ವಲ್ಪ ಇವತ್ತು ಬಿಸಿಲೊಂದು ಸ್ವಲ್ಪ ಚೆನ್ನಾಗಿದೆ. ಜಾಸ್ತಿ ಬಿಸಿಲಿದೆ ನೋಡಿ, ಜಾಸ್ತಿ ಬಿಸಿಲಿದೆ. ಅದಕ್ಕೆಲ್ಲ ಬಟ್ಟೆನೂ ಕೂಡ ಅಷ್ಟೇ ಮೇಲೆಲ್ಲ ವಾಶ್ ಮಾಡಿಬಿಟ್ಟು ಹಾಕಿದ್ದೀನಿ. ಅಮ್ಮ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸುಮ್ಮನೆ ಇವಾಗ ಆರಾಮಾಗಿ ಕುತ್ಕೊಂಡಿದ್ವಿ. ಇವರಿಬ್ರು ಇನ್ನೂ ಸೋಂಬೇರಿಗಳು ಸ್ನಾನ ಮಾಡಿಲ್ಲ, ಲೇಟಾಗಿ ಮಾಡ್ತೀನಿ ಅಂದ್ಬಿಟ್ಟು ಕುತ್ಕೊಂಡಿದ್ದಾರೆ. ಸೊ ಸಂಜೆ ಟೈಮ್ ಸ್ನಾನ ಮಾಡ್ತಾ ಇದ್ದಾರೆ. ಆದ್ರಿಂದ ಎಷ್ಟು 2 ಓವರಾ? ಒಬ್ಬೊಬ್ರು 2 ಓವರ್ ಅನ್ನಂಗೆ ಆಟ ಆಡ್ತಾ ಇದ್ದಾರೆ. ಕರೆಂಟ್ ಬಿಲ್ಲ ಗೊತ್ತಿಲ್ಲ, ಅಲ್ಲೇ ನೋಡಿ, ನಾನು ನೋಡಿಲ್ಲ. ನಾನು ಹೋಟೆಲ್ ಕಟ್ಟಿದೆ, ಇಲ್ಲಿದ್ದು ಗೊತ್ತಿಲ್ಲ ನನಗೆ. ಬೇಡ. ಸೊ ಓಕೆ ಫ್ರೆಂಡ್ಸ್, ನಾನು ಇವಾಗ ಇವತ್ತಿನ ರೆಸಿಪಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ರಕ್ಷಿತ್ ಹೇಳ್ತಾ ಇದ್ದಾನೆ ಜಾಮೂನ್ ಮಾಡಿ ಅಂತ. ನನ್ನ ತಮ್ಮ ಹೇಳ್ತಾ ಇದ್ದಾನೆ ಬಿದ್ದಾಯ್ತಾ. ನನ್ನ ತಮ್ಮ ಹೇಳ್ತವನೆ ಇವತ್ತು ಏನ್ ಮಾಡು ಅಂತ. ಚಿನ್ನಿ ಮೈಸೂರ್ ಪಾಕ್ ಮಾಡು ಅಂತನಾ? ಏನ್ ಮಾಡ್ಬೇಕು? ಮೈಸೂರ್ ಪಾಕ್ ಮಾಡ್ತೀನಿ, ಹಂಗಲ್ಲ. ನಿಂಗೇನ್ ಇಷ್ಟ ಅದನ್ನ ಹೇಳ, ಅದನ್ನ ಮಾಡ್ತೀನಿ. ಮೈಸೂರ್ ಪಾಕ್ ಮಾಡ್ಬೇಕಾ? ಸೊ ಜಾಮೂನ್ ಯೂಶಲಿ ತಿಂತಾನೆ ಇರ್ತಾರೆ, ಅಂದ್ರೆ ಆಂಟಿ ಜಾಮೂನ್ ಮಾಡ್ತಾನೆ ಇರ್ತಾರೆ. ಆದ್ರೆ ಮೈಸೂರ್ ಪಾಕ್ ಇವನು ಜಾಮೂನ್ ಬೇಕು ಮಾಡ್ಕೊಡ್ತೀನಿ, ಜಾಮೂನು ಮಾಡ್ಕೊಡ್ತೀನಿ.
ಸೊ ಓಕೆ, ಇವಾಗ ನೋಡೋಣ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಡುಗೆ ಮನೆಗೆ ಹೋಗಿ ಇನ್ನೂ 4:15 ಬೇರೆ ಟೈಮ್ ಇದೆ, ಇನ್ನೂ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ. ಕೆಲವ್ರು ಕೇಳ್ತಾ ಇದ್ರಿ ಕೆಲವ್ರು ಕೇಳ್ತಾ ಇದ್ರಿ ನೀವು ಯಾಕೆ ಹೋಟೆಲ್ನೇ ಚೂಸ್ ಮಾಡ್ಕೊಂಡ್ರಿ, ಬ್ಯೂಟಿಷಿಯನ್ ಅಂತೀರಾ ಅಲ್ವಾ, ಪಾರ್ಲರ್ ಇಡ್ಬೋದಾಗಿತ್ತಲ್ಲ ಅಂತ. ಸೊ ಖಂಡಿತ ಒಂದು ಪಾರ್ಲರ್ ಮೊದಲು ಇತ್ತು, ರಕ್ಷಿತ್ ಚಿಕ್ಕವನಿದ್ದ, ಪಾರ್ಲರು ಕೂಡ ಇಟ್ಟಿದ್ದೆ. ಒಂದು 3 years ಪಾರ್ಲರ್ ಮಾಡಿದೆ. ರಕ್ಷಿತ್ ತುಂಬ ಚಿಕ್ಕವನಿದ್ದಿಂದ ನನಗೆ ಮನೆ ಮೇಂಟೈನ್ ಮಾಡಿಕೊಂಡು ಅವನು ನೋಡ್ಕೊಳಕ್ಕೆ ಆಗ್ತಾಯಿಲ್ಲ. ಸ್ಯಾಟರ್ಡೆ ಸಂಡೇ ಮೇನ್ ಬಿಸ್ನೆಸ್ಸು, ಆದರೆ ನನಗೆ ಸ್ಯಾಟರ್ಡೆ ಸಂಡೇ ಟೈಮೇ ಅವ್ನ ಇಟ್ಕೊಳ್ಳೋದು ಒಂದು ಟಾಸ್ಕ್ ಥರ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಸೇಲ್ ಮಾಡಿಬಿಟ್ಟೆ, ಬೇಡ ಅಂದ್ಬಿಟ್ಟು. ಆಮೇಲೆ ಮನೇಲೇ ಇದ್ನಲ್ಲ ಅಂತ ಹೇಳ್ಬಿಟ್ಟು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಹೋಟೆಲ್ ಸ್ಟಾರ್ಟ್ ಮಾಡಿದ್ದು. ಹೋಟೆಲ್ ಕೂಡ ಇವಾಗಿರೋ ಪರಿಸ್ಥಿತಿನಲ್ಲಿ ಈಗ ಆಗ್ತಾ ಇದೆ. ಈ ಮಕ್ಳು ಇಟ್ಕೊಂಡು ಅದರಲ್ಲೂ ಪೇರೆಂಟ್ಸ್ ಯಾರು ನೋಡ್ಕೊಳಕ್ಕೆ ಸರ್, ಮಕ್ಳು ಇಟ್ಕೊಂಡು ಪೇರೆಂಟ್ಸ್ ಯಾಕೆ ಏನಂತೆ 20 rupees ಕೊಟ್ಟು ನೀವು ಬಾಲ್ ಹೊಡೆದಾಗ್ತಾನೆ ಇರಿ, ಪಪ್ಪ ಕೊಡ್ತಾನೆ ಇರ್ತಾರೆ. ಹಾಗೆ ಮಕ್ಳು ಇಟ್ಕೊಂಡು ಏನೇ ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ತೀವಿ ಅನ್ನೋದೆಲ್ಲ ಸುಳ್ಳು. ಯಾಕೆಂದರೆ ಯಾರಾದರೂ ಪೇರೆಂಟ್ಸು ನೋಡ್ಕೊಳ್ಳೋರು ಇರಬೇಕು ಮನೆಯಲ್ಲಿ ಮೇಯ್ನು. ಇಲ್ಲ ಅಂತಂದರೆ ಈ ರೀತಿ ನಂತರ ಆಗ್ಬಿಡುತ್ತೆ ಪ್ರಾಬ್ಲಮ್. ಅದಕ್ಕೋಸ್ಕರ ಯಾರಾದರೂ ಫಸ್ಟ್ ನೋಡ್ಕೊಳ್ಳೋರು ಇರಬೇಕು ಪೇರೆಂಟ್ಸ್ ಮನೆಯಲ್ಲಿ. ನಿಜವಲ್ಲೂ ಪೇರೆಂಟ್ಸ್ ಇದ್ದವರು ಏನು ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು, ಲಕ್ಕಿ. ಓಕೆ, ಎಲ್ರೂ ಹೇಳ್ತಾ ಇದ್ದೀರಾ ತುಂಬ ಸಿಂಪಲ್, ನೀವು ತುಂಬ ಸಿಂಪಲಾಗಿ ಮಾಡ್ತೀರಾ, ನ್ಯಾಚುರಲ್ ಆಗಿರುತ್ತೆ ನನ್ನ ವ್ಲಾಗ್ಸ್ಗಳು ಅಂತ ಎಲ್ರೂ ಕಮೆಂಟ್ ಮಾಡ್ತಾಯಿದ್ರಿ. ತುಂಬ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆ ಅಂತ ಹೇಳಿದ್ರೆ ನಾನು ನ್ಯಾಚುರಲ್ಲಾಗಿ ವ್ಲಾಗ್ ಮಾಡೋದೇ ನನಗೂ ಇಷ್ಟ ಕೂಡ. ನಾವು ಹೇಗಿರ್ತೀವಿ ಮನೆಯಲ್ಲಿ ಅದೇ ರೀತಿ ವ್ಲಾಗ್ಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಿಮಗೂ ಅದು ಮನಸ್ಸಿಗೆ ಮುಟ್ಟಿದೆ ಅಂದರೆ ಮತ್ತು ಇನ್ನೂ ತುಂಬ ಜನ ನಿಖಿತಾ ನಿನ್ನನ್ನು ನಮ್ಮ ಮನೆಯವ್ರ ಥರ, ನಮ್ಮ ಮನೆ ಹುಡುಗಿನೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತೀರಾ ಫೋನ್ ಮಾಡಿ. ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ಕೇಳಿದಾಗ, ನೀವೆಲ್ಲ ಹೇಳೋದನ್ನ ಕೇಳಿದಾಗ. ಸೊ ಅಂದರೆ ಕೆಲವರು ಕಾಲೆಳೆಯೋರು ಕೂಡ ಇರ್ತಾರೆ, ಗುಡ್ ಕಮೆಂಟ್ಸ್ ಮಾಡೋರು ಇರ್ತಾರೆ, ಒಳ್ಳೆ ಕಮೆಂಟ್ಸ್ ಮತ್ತು ಬ್ಯಾಡ್ ಕಮೆಂಟ್ಸ್ ಇದ್ದೇ ಇರ್ತಾರೆ. ಸೊ 90 ಭಾಗ ಒಳ್ಳೆ ಕಮೆಂಟ್ಸ್ ಮಾಡೋರಿದ್ರೆ 10 ಭಾಗ ಬ್ಯಾಡ್ ಕಮೆಂಟ್ಸ್ ಮಾಡೋರು ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತೀರಾ ನೀವೇ ಫೋನ್ ಮಾಡಿ ಎಲ್ರೂ ಕೂಡ. ನನಗೆ ಖುಷಿ ಆಗುತ್ತೆ ಅವಾಗ ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ. ನಮ್ಮ ಮನೆಯಲ್ಲೂ ಹೇಳ್ತಾರೆ ತಲೆ ಕೆಡ್ಸ್ಕೊಬೇಡ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಅದೆಲ್ಲ ಅಂದ್ಬಿಟ್ಟು. ಸೊ ಫಸ್ಟಿಗೆ ಅಲ್ವಾ ಸ್ವಲ್ಪ ಹಾಗೆ ಅನ್ನಿಸ್ತಾ ಇರುತ್ತೆ, ಹೋಗ್ತಾ 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 ಎಲ್ಲ ನನಗೂ ಸರಿ ಹೋಗುತ್ತೆ. ಸೊ ಓಕೆ ಫ್ರೆಂಡ್ಸ್, ನಾನಿವಾಗ ಆಮೇಲೆ ಸಿಗ್ತೀನಿ. ಆದರೆ ನೋಡೋಣ ಎಲ್ಲ ರೆಡಿ ಮಾಡಿಕೊಂಡು ಏನೇನು ಮಾಡಬೇಕು. ಇವ್ರಿಗೆಲ್ಲ ಇವತ್ತು ಏನು ಸ್ಪೆಷಲ್ ಬೇಕು. ಒಬ್ಬ ಜಾಮೂನ್ ಕೇಳ್ತಾ ಇದ್ದಾನೆ, ಒಬ್ಬ ಮೈಸೂರು ಪಾಕ್ ಕೇಳ್ತಾ ಇದ್ದಾನೆ. ಏನು ಮಾಡೋಣ ಅಂತ ನೋಡಿಬಿಟ್ಟು ಡಿಸೈಡ್ ಮಾಡಿಕೊಂಡು ನಾನು ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇಬ್ಬರು ಕೇಳ್ತಾ ಇದ್ರಲ್ವಾ, ಅಂದರೆ ರಕ್ಷಿತು ಜಾಮೂನ್ ಬೇಕು ಅಂದ, ನನ್ನ ತಮ್ಮ ಈ ರಿಷಿ ಮೈಸೂರು ಪಾಕ್ ಬೇಕು ಅಂತ. ಯಾವ್ದಾದ್ರು 1 ಸ್ವೀಟ್ ಮಾಡಬೇಕು, 2 ಸ್ವೀಟ್ ಮಾಡಿದ್ರು ತಿನ್ನಕ್ಕಾಗಲ್ಲ. ಯಾವ್ದಾದ್ರು ಒಂದೊಂದು ದಿನ ಒಂದೊಂದು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಜಾಮೂನ್ ಮಾಡೋಣ ಅಂತ ಒಂದು ಪ್ಲಾನಿಗೆ ಬಂದ್ವಿ. ಪ್ಲಸ್ ಸೋಯಾ ಕಬಾಬ್ ಮಾಡೋಣ. ಲಾಸ್ಟ್ ಟೈಮ್ ನಾನು ಸೋಯಾ ಚಂಕ್ಸ್ ತಂದಿದ್ದೆ, ಆದ್ರೂ ಕಬಾಬ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೆ, ಮಾಡೋಕ್ಕಾಗಿರಲಿಲ್ಲ. ಹಿಂಗೂ ಆಲ್ರೆಡಿ ಇವಾಗ ಜಾಮೂನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಸಿಟ್ಟಿದ್ದೀನಿ ಜಾಮೂನ್ಗೆ, ಮತ್ತೆ ಎಣ್ಣೆನೂ ಬಿಸಿಟ್ಟಿದ್ದೀನಿ. ಅಲ್ಲಿ ಪಾಕನೂ ಕೂಡ ರೆಡಿ ಆಗಿದೆ. ಇವಾಗ ಹೇಗಿದ್ರು ನಾನು ಜಾಮೂನ್ ಮಾಡಬೇಕಲ್ಲ, ಈಗ ಅದೇ ಎಣ್ಣೆ ಇರುತ್ತೆ, ಅದಕ್ಕೇನೆ ಸೋಯಾ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಸೊ ಓಕೆ, ಫಸ್ಟ್ ನಾನು ಜಾಮೂನ್ ಎಲ್ಲ ಉಂಡೆಗಳು ಮಾಡಿಬಿಟ್ಟು ಫಸ್ಟ್ ಫ್ರೈ ಮಾಡಿ ಜಾಮೂನ್ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ಅದನ್ನ ಆ ರೆಸಿಪಿನ ತೋರಿಸ್ತೀನಿ ನಾನು ಸೋಯಾ ಚಂಕ್ಸಿಂದು.
ಇಷ್ಟು ಸೋಯಾ ತಗೊಂಡಿದ್ದೀನಿ. ಇದು ಒಂದು 100 ಗ್ರಾಮ್ ಸೋಯಾ ಅನ್ಸುತ್ತೆ. ಇವಾಗ ಇಲ್ಲಿ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಬಿಸಿನೀರಿಗೆ ನಾನು ಇದನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಇದೊಂದು ಸ್ವಲ್ಪ ಮೆತ್ತಗಾಗಬೇಕು, ಅದಕ್ಕೋಸ್ಕರ ಬೇಯಬೇಕು. ಅದೊಂದು ಸ್ವಲ್ಪ ಅಂದ್ರೆ ತುಂಬಾ ಗಟ್ಟಿ ಇರತ್ತಲ್ವಾ, ಅದು ಮೆತ್ತಗಾಗಬೇಕು. ಸ್ವಲ್ಪ ಉಪ್ಪು, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಬಿಡ್ತಾ ಇದ್ದೀನಿ ನಾನು. ಅದಾಗೆ ಬಿಸಿನೀರಲ್ಲಿ ಒಂದ್ ನಿಮಿಷ ಅಷ್ಟೇ. ಅದು ಹಾಕಿದ್ಮೇಲೆ ಇವಾಗ ಜಾಮೂನು ಕೂಡ ಆಗಿದೆ ಪಾಕದಲ್ಲಿ. ಇವಾಗ ಅದನ್ನ ನೆನೆಯಲಿಕ್ಕೆ ಹಾಗೆ ಬಿಡ್ತೀನಿ. ರಿಷಿ ರಿಷಿ ಫ್ರೆಂಡ್ಸ್, ಇವಾಗ ಇದು ನೆನೆ ಹಾಕಿದ್ದು ನೀರ್ನೆಲ್ಲ ಬಸ್ತಿರ್ತೀನಿ. ಈ ರೀತಿ ಫುಲ್ಲು ಈ ತರ ಅದ್ರ ಸೋಯಾದು ಏನ್ ನೀರಿರುತ್ತೆ ಅದನ್ನೆಲ್ಲ ಮತ್ತೆ ಹಿಂಡ್ಬಿಟ್ಟು ಈ ತರ ಹಾಕ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಇದನ್ನ ಮಿಕ್ಸ್ ಮಾಡಿದೀನಿ. ನೀವೇನಾದ್ರು ಈ ರೀತಿ ಮಿಕ್ಸ್ ಮಾಡಕ್ ಆಗಿಲ್ಲ ಅಂದ್ರೆ ಒಂದ್ ರೌಂಡ್ ಮಿಕ್ಸಿನಲ್ಲಿ ನೀವು ಅದನ್ನ ಜಾರ್ಗ್ ಹಾಕ್ಬಿಟ್ಟು ಮಿಕ್ಸಿ ಮಾಡಿದ್ರು ಆಗುತ್ತೆ, ನುಣ್ಣಗ್ ಮಾಡ್ಕೊಂಡ್ರು ಆಗುತ್ತೆ. ಇವಾಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಇದಕ್ಕೆ ಸೋಯಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕೊಂಡಿದೀನಿ. ಜೊತೆಗೆ ಇದ್ರ ಜೊತೆಗೆ ಕಬಾಬ್ ಪೌಡರ್, ತೇಜು ಕಬಾಬ್ ಪೌಡರ್ ಹಾಕ್ತಾ ಇದ್ದೀನಿ 1.5 ಸ್ಪೂನ್ ಅಷ್ಟು. ಈ ಕಬಾಬ್ ಪೌಡರ್ನ ಎಲ್ರೂ ಯೂಸ್ ಮಾಡ್ಬೋದು, ಅಂದ್ರೆ ವೆಜಿಟೇರಿಯನ್ಸ್ ಯೂಸ್ ಮಾಡೋದು. ಈ ಜಸ್ಟ್ ಕಬಾಬ್ ನಾನ್ ವೆಜ್ ಅಂದ್ರೆ ಚಿಕನ್ ಮಟನ್ಗೆ ಹಾಕೋದು ಅನ್ನೋದು ಮಾತ್ರಕ್ಕೆ ವೆಜಿಟೇರಿಯನ್ಸ್ ತಿನ್ಬಾರ್ದು ಅಂತಲ್ಲ. ಈ ಜಸ್ಟ್ ಮಸಾಲಾ ಪೌಡರ್ ಅಷ್ಟೇನೆ. ಚಿಕನ್ಗೆ ಹಾಕಿದ್ರೆ ಕಬಾಬ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಯೂಸ್ ಮಾಡ್ಬೋದು, ಇದನ್ನ ವೆಜಿಟೇರಿಯನ್ಸ್ ಯೂಸ್ ಮಾಡ್ಬೋದು. ಇವಾಗ ಇದನ್ನ ಮಿಕ್ಸ್ ಮಾಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಮಿಕ್ಸ್ ಮಾಡಿದಾಗಿದೆ. ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆಗೆ ನಾನು ಇವಾಗ ಒಂದೊಂದೇ ಇದನ್ನ ಒಡೆ ತರ ಹಾಕ್ತಾ ಇದ್ದೀನಿ ನಾನು.
ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಡಬೇಕು. ಮತ್ತು ಇವಾಗ ಅಡುಗೆ ಬಂದು ಮೊಳಕೆ ಹುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ನಾನು ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ದೆ, ತುಂಬಾ ಮೊಳಕೆ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಇಷ್ಟೊಂದು ಮೊಳಕೆ ಬರಬಾರ್ದು, ಅಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು. ಆದರೆ ನನಗೆ ಈ ರೀತಿ ಇದ್ದರೆ ಇಷ್ಟ, ತುಂಬ ಜಾಸ್ತಿ ಮೊಳಕೆ ಬಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಜಾಸ್ತಿ ಮೊಳಕೆ ಬಂದಿದ್ದೀನಿ. ಇವತ್ತು ಇದ್ರ ಸಾಂಬಾರು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಎಡವಟ್ಟಾಯ್ತು ಅನ್ಸುತ್ತೆ. ಇದು ಸೋಯಾ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಏನೋ ಮೈದಾ ಹಿಟ್ಟು ಥರ ಇದೆ, ಚೆನ್ನಾಗಿಲ್ಲ ಅನ್ಸುತ್ತೆ. ಎಲ್ಲ ಓಪನ್ ಆಗ್ತಿದೆ, ತೋರಿಸ್ತೀನಿ ನಾನೊಂದ್ಸರಿ. ಫ್ರೆಂಡ್ಸ್ ನೋಡಿ, ಎಲ್ಲ ಓಪನ್ ಆಗ್ತಿದೆ, ಸರಿಯಾಗಿ ಬರ್ತಾ ಇಲ್ಲ. ಐ ಥಿಂಕ್ ನನ್ನ ಪ್ರಕಾರ ಸೋಯಾನೇ ಇದೆ, ಚೆನ್ನಾಗಿಲ್ಲ ಅನಿಸುತ್ತೆ. ನಾನು ವಾಶ್ ಮಾಡುವಾಗಲೇ ಮೈದಾ ಹಿಟ್ಟು ಥರ ಬರ್ತಾಯಿತ್ತು ಇದು. ನಾನು ಅಂದ್ಕೊಂಡೆ ಇದು ಯಾಕೋ ಚೆನ್ನಾಗಿಲ್ವಲ್ಲ ಅಂತ ಅಂದ್ಕೊಂಡೆ. ಸೊ ಏನೋ ಕೆಲವೊಂದೊಂದೊಂದು ಆಗಿರುತ್ತೇನೋ ಅಂದ್ಕೊಂಡು ಮಾಡ್ಲಿಕ್ಕೆ ಹೋದೆ. ಸೊ ನೋಡಿ, ಇದರಲ್ಲೂ ಎಷ್ಟು ಮೋಸ ಇದೆ. ಸೋಯಾ ಅಲ್ವೇ ಅಲ್ಲ, ಅದು ಆ್ಯಕ್ಚುಲಿ ಗೋಧಿ ಹಿಟ್ಟು ಅನಿಸುತ್ತೆ. ಗೋಧಿ ಹಿಟ್ಟು ಕೋಟ್ ಮಾಡಿಬಿಟ್ಟು ಫುಲ್ ಅದ್ರ ಮೇಲೆ ಇದು ಮಾಡಿದ್ದಾರೆ. ನೋಡಿ, ಎಲ್ಲ ಹೋಯ್ತು, ನನ್ನ ಎಫರ್ಟ್ ಎಲ್ಲ ಹೋಯ್ತು. ಫ್ರೆಂಡ್ಸ್, ಅದೆಲ್ಲ ಓಪನ್ ಆಗೋಯ್ತು. ಡಿಸಪಾಯಿಂಟ್ ಆಗ್ತಾಯಿದೆ ತುಂಬ ನನಗೆ. ನೋಡಿ, ಎಲ್ಲ ಓಪನ್ ಆಗೋಯ್ತು, ಎಣ್ಣೆನೂ ವೇಸ್ಟು. ಎಲ್ಲ ಹೋಯ್ತು. ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತು. ನಾನು ಮಾಡಿದ್ದೀನಿ ತುಂಬ ಸರಿ, ಈ ರೀತಿ ಫೇಲರ್ ಆಗಿಲ್ಲ. ಐ ಥಿಂಕ್ ನನ್ನ ಪ್ರಕಾರ ಇದೆ ಸೋಯಾನೇ ಚೆನ್ನಾಗಿಲ್ಲ. ನಾನು ಅದೇ ಅಂದ್ಕೊಂಡೆ, ಮಿಕ್ಸಿಲಿ ಜಾರ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಆದರೆ ನೋಡಿದ್ರೆ ಈ ರೀತಿ ಬಂದಿದೆ. ನನಗೊಂಥರ ಒಬ್ಳಕ್ಕೆ ಬಂದಂಗೆ ಆಗ್ತಿದೆ, ಇದ್ರ ಸ್ಮೆಲ್ಲೇ ಆಗ್ತಾಯಿಲ್ಲ, ಒಬ್ಳಕ್ಕೆ ಬಂದಂಗೆ ಆಗ್ತಾಯಿದೆ ತುಂಬ. ಓಕೆ, ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು. ಏನೇ ಮಾಡುವಾಗಲೂ ಏನಾದರೂ ಒಂದು ಮಾಡಿ ಅದನ್ನು ಚೆನ್ನಾಗಿ ಮಾಡಿಬಿಡ್ತಾ ಇದೆ. ಈ ಥರ ಫಸ್ಟ್ ಟೈಮ್ ನನಗೆ ಆಗ್ತಾ ಇರೋದು. ಓಕೆ ಫ್ರೆಂಡ್ಸ್, ಇದೆಲ್ಲ ಫಸ್ಟ್ ಟೈಮ್ ನನ್ನ ರೆಸಿಪಿ ಫೇಲರ್ ಆಗಿದೆ ಮಾಡಿದ್ದು. ಸೊ ಟ್ರೈ ಮಾಡಬೇಡಿ ಇದನ್ನು, ನೆಕ್ಸ್ಟ್ ಟೈಮ್ ನಾನು ಖಂಡಿತ ತೋರಿಸ್ತೀನಿ. ಸೋಯಾ ಚೆನ್ನಾಗಿಲ್ಲ ಆ್ಯಕ್ಚುಲಿ. ಸೋಯಾ ಅಂದರೆ ಅದು ಹೆಂಗೆ ಅಂದರೆ ಚಿಕನ್ ಪೀಸ್ ಬರ್ತಲ್ಲ, ಎಳೆ ಆ ಥರ ಬರ್ತಿತ್ತು. ಇದು ನಾನು ನೀರಿಗೆ ಹಾಕ್ತಿದ್ದಂಗೆ ಮೈದಾ ಹಿಟ್ಟು ಥರ ನನಗೆ ಮೈದಾ ಹಿಟ್ಟು ಅಂತೀನಿ, ಸಾರಿ, ಗೋಧಿ ಹಿಟ್ಟು ಥರ ಸಿಗ್ತಾಯಿತ್ತು. ಗೋಧಿದು ಒಂದು ಕಾಳು ಕೂಡ ಸಿಕ್ತು ನನಗೆ. ನಾನು ಇದೇನಿದು ಗೋಧಿ ಸಿಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನೋಡ್ರಿ ನೀರಿಗೆ ಹಾಕ್ತಿದ್ದಂಗೆ ಇದಾಯಿತು. ಏನಿಲ್ಲ ಇರುತ್ತೆ ಅಂದ್ಕೊಂಡು ಮಾಡ್ತಾ ಸೊ ಬಿಸ್ಕೆಟ್ ತೊಗೊಂಡೆ. ಫಸ್ಟ್ ಟೈಮ್ ನಾನು ನನ್ನ ಅಡುಗೆನಲ್ಲಿ ಫ್ಲಾಪ್ ಆಗಿದ್ದೀನಿ. ಓಕೆ ಫ್ರೆಂಡ್ಸ್, ತುಂಬ ನಂಗೆ ಅದು ಸ್ಮೆಲ್ಲು ಒಂಥರ ಒಬ್ಳಕ್ಕೆ ಬಂದಂಗೆ ಆಗ್ತದೆ. ಓಕೆ, ಅದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಓಕೆ, ನಾನು ಮೊಳಕೆ ಹುಳಿಕಾಳು ಸಾಂಬಾರು ಮಾಡಬೇಕು ಇವಾಗ ಊಟಕ್ಕೆ. ಸಿಂಪಲ್ಲಾಗಿ ನಾವು ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿಬಿಡ್ತೀನಿ. ಆ ರೆಸಿಪಿ ನಿಮ್ಮ ಜೊತೆ ಆಲೇ ಶೇರ್ ಮಾಡಿದ್ದೀನಿ. ಸೊ ಆ ರೆಸಿಪಿನೂ ಕೂಡ ನಿಮಗೇನು ಇದು ಮಾಡೋದು ಬೇಡ ಅನ್ಸುತ್ತೆ, ತೋರಿಸೋದು ಬೇಡ. ಬೇಕಿದ್ರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಓಕೆ ಫ್ರೆಂಡ್ಸ್, ನಮಗೊಂಥರ ಆಗ್ತಾಯಿದೆ, ಅದು ಸ್ಮೆಲ್ಲು ನನಗೆ ಆಗ್ತಾಯಿಲ್ಲ. ಓಕೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಸಾರಿ, ಇವತ್ತು ಫಸ್ಟ್ ಟೈಮ್ ನನ್ನ ರೆಸಿಪಿ ಫ್ಲಾಪ್ ಆಗಿರೋದು, ನನಗೆ ಡಿಸಪಾಯಿಂಟ್ ಆಗ್ತಾಯಿದೆ.
ಡಿಸಪಾಯಿಂಟ್ ಅನ್ನೋದಕ್ಕೆ ಹೆಚ್ಚಾಗಿ ನನಗೆ ಆ ಸ್ಮೆಲ್ನ ತಗೊಳ್ಳೋಕೆ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇದೆ, ನನಗೆ ಹಿಂಸೆ ಆಗ್ತದೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.